ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಛಾಯಾ, ಆಯುರ್ವೇದ ಫಿಸಿಷಿಯನ್ ಆ್ಯಂಡ್ ಕೌನ್ಸಿಲರ್, ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್. ವೀಕ್ಷಕರೇ, ಇವತ್ತು ನಾವು ಚರ್ಚೆ ಮಾಡ್ತಿರುವಂತಹ ಒಂದು ವಿಷಯ, ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಹಣ್ಣು ಯಾವುದಪ್ಪ ಅಂತಂತಂದರೆ ದಾಳಿಂಬೆ ಹಣ್ಣು. ಹೌದು, ದಾಳಿಂಬೆ. ಸಂಸ್ಕೃತದಲ್ಲಿ ಇದಕ್ಕೆ ಮತ್ತೊಂದು ಹೆಸರು ಈ ರೀತಿಯಾಗಿ ಹೇಳ್ತಾರೆ, ದಂತ ಬೀಜ. ಅಂದರೆ ಇದು ಹಲ್ಲಿನ ಆಕಾರಗಳಲ್ಲಿ ಹಣ್ಣು ಇರೋದ್ರಿಂದ ದಂತ ಬೀಜ ಅಂತ ಕರೆಯುವಂಥದ್ದು. ಲೋಹಿತ ಪುಷ್ಪಕ ಅಂತ ಇನ್ನೊಂದು ಹೆಸರು, ಯಾಕೆಂದರೆ ಇದರ ಹೂಗಳು ಬಂದು ಲೋಹಿತ ಪುಷ್ಪಕ, ಅಂದರೆ ರೆಡ್ ಕಲರ್ ಇರೋದ್ರಿಂದ ಇದನ್ನು ಲೋಹಿತ ಪುಷ್ಪಕ ಅಂತ ಕರೆಯುವಂಥದ್ದು. ಇನ್ನು ಇದರ ರಸ ಹೇಗಿರುತ್ತೆ, ಅದರ ಟೇಸ್ಟ್ ಹೇಗಿರುತ್ತೆ ಅಂದರೆ ಮಧುರ, ಆಮ್ಲ ಮತ್ತು ಕಷಾಯ ರಸ ಆಗಿರುವಂಥದ್ದು. ಇದರ ಗುಣ ಸ್ನಿಗ್ಧ ಇರುತ್ತೆ, ಅಂದರೆ ಸ್ನಿಗ್ಧತೆ ಉಂಟು ಮಾಡುತ್ತೆ ದೇಹದಲ್ಲಿ. ಹಾಗೆ ಇದು ಜೀರ್ಣಕ್ಕೆ ಬಹಳ ಸುಲಭ, ಲಘು ಗುಣ ಉಳ್ಳುವಂತಾಗಿರುವಂಥದ್ದು. ವೀರ್ಯ ಬಹಳ ವಿಶೇಷ ಏನಂತಂದರೆ ಇದರ ವೀರ್ಯ ಬಂದು ಅನುಷ್ಣ. ಅನುಷ್ಣ ಅಂದರೆ ಇದು ಈ ಕಡೆ ಭಾಳ ಹೀಟು ಅಲ್ಲ, ಈ ಕಡೆ ಕೋಲ್ಡು ಅಲ್ಲ. ಹಾಗಾಗಿ ಎಲ್ಲ ದೋಷದವರು, ತ್ರಿದೋಷದವರು ಇದನ್ನು ಆರಾಮಾಗಿ ಸೇವನೆ ಮಾಡ್ಬೋದು ಈ ದಾಳಿಂಬೆ ಬೀಜವನ್ನು. ಈ ಥರ ಒಂದು ಗುಣ ದಾಳಿಂಬೆಗೆ ಬಿಟ್ಟು ಮತ್ತೊಂದು ಹಣ್ಣು ಯಾವುದು ಅಂತಂದರೆ ಆಮ್ಲ, ಇದು ಗೂಸ್ಬೆರಿ ಅಂತ, ಇಂಡಿಯನ್ ಗೂಸ್ಬೆರಿ ಅಥವಾ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೀವಿ, ಅದಕ್ಕೂ ಇದೇ ರೀತಿಯಾದಂತಹ ವೀರ್ಯ ಇದೆ, ಅನುಷ್ಣ ವೀರ್ಯ. ಎಲ್ಲರೂ ಇದನ್ನು ಸೇವನೆ ಮಾಡಬಹುದು. ಇದು 3 ಪ್ರಕಾರವಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ವಿಂಗಡಣೆ ಮಾಡ್ತಾರೆ. ಹೇಗೆ ಅಂದರೆ ಇದರ ಟೇಸ್ಟ್ ಅಥವಾ ರಸದ ಪ್ರಕಾರವಾಗಿ 3 ವಿಂಗಡಣೆ ಆಗುತ್ತೆ. ಒಂದು ಸಿಹಿಯಾದ ಒಂದು ದಾಳಿಂಬೆ, ಎಲ್ಲರೂ ಸೇವನೆ ಮಾಡ್ಬೋದು, ತ್ರಿದೋಷಕ್ಕೆ ಬಹಳ ಉಪಯುಕ್ತ. ಮತ್ತೊಂದು ಸಿಹಿ ಮತ್ತು ಹುಳಿಯಾಗಿರುವಂಥದ್ದು, ಸ್ವಲ್ಪ ಪಿತ್ತನ ಜಾಸ್ತಿ ಮಾಡುತ್ತೆ. ಮತ್ತೊಂದು ಪ್ರಕಾರ ಬಂದು ಹುಳಿಯಾದಂತಹ ದಾಳಿಂಬೆ, ಇದು ಹೆಚ್ಚು ಪಿತ್ತನ ಜಾಸ್ತಿ ಮಾಡುವಂಥದ್ದು. ಇದು 3 ಪ್ರಕಾರವಾಗಿ ದಾಳಿಂಬೆಯನ್ನು ನಾವು ನೋಡುವಂಥದ್ದು. ಈ 3 ಪ್ರಕಾರದಲ್ಲಿ ಸಿಹಿ ದಾಳಿಂಬೆ ಸೇವನೆ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳುವಂಥದ್ದು. ಇದರ ಮೂಲ ಅಥವಾ ಇದರ ನೇಟಿವ್ ದಾಳಿಂಬೆ ನೋಡಿದ್ರೆ ನಾವು ಇರಾನ್ ಅಥವಾ ಪರ್ಷಿಯನ್ ರೀಜನಲ್ಲಿ ನೋಡಬಹುದು. ಅಲ್ಲೇ ಸುಮಾರು 5,000 ವರ್ಷದ ಒಂದು ಹಿನ್ನೆಲೆ ಇದೆ ದಾಳಿಂಬೆಗೆ ಇರಾನ್ನಲ್ಲಿ. ಇವಾಗಿನ ಪರಿಸ್ಥಿತಿಯಲ್ಲಿ, ಇವಾಗಿನ ಸ್ಟೇಟಸ್ ನೋಡಿದ್ರೆ ದಾಳಿಂಬೆ ಹಣ್ಣು ಆಲ್ಮೋಸ್ಟ್ ಒಂದು 18ನೇ ಫ್ರೂಟ್ ಆಗುತ್ತೆ. ಓವರ್ ಆಲ್ ಫ್ರೂಟ್ಸ್ ಕನ್ಸಂಪ್ಷನ್ ಇನ್ ದ ವರ್ಲ್ಡ್ ನೋಡಿದ್ರೆ 18ನೇ ಫ್ರೂಟ್ ಆಗುತ್ತೆ. ನಮ್ಮ ಭಾರತದಲ್ಲಿ ದಾಳಿಂಬೆನ ಏನು ಹೆಚ್ಚಾಗಿ ಸೇವನೆ ಮಾಡದೇ ಇದ್ದರೂ ಸಹ ಇದರ ಕಲ್ಟಿವೇಷನ್ ಏನಿದೆಯಲ್ಲ, ನಂಬರ್ 1 ಸ್ಥಾನದಲ್ಲಿ ನಮ್ಮ ಭಾರತ ಇರುವಂಥದ್ದು. ಸೊ ಎಕ್ಸ್ಪೋರ್ಟ್ ಏನು ಮಾಡುತ್ತೆ, ಭಾರತ ಫಸ್ಟ್ ಆಗಿರುತ್ತೆ, ನಂತರ ಇರಾನ್ ಎಕ್ಸ್ಪೋರ್ಟ್ ಮಾಡುವಂಥದ್ದು. ಭಾರತದಲ್ಲಿ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಮಹಾರಾಷ್ಟ್ರ ನಂಬರ್ 1 ನಮ್ಮ ಇಂಡಿಯಾದಲ್ಲಿ ಪ್ರೊಡಕ್ಷನ್ ಆಗ್ತಿರುವಂಥದ್ದು ದಾಳಿಂಬೆ. ಇವಿಷ್ಟು ನಾವು ಗುಣಧರ್ಮ ಮತ್ತು ಎಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತ ನಾವು ತಿಳ್ಕೊಂಡ್ವಿ. ಇನ್ನು ಈ ದಾಳಿಂಬೆಯನ್ನು ನಾವು ಸೇವನೆ ಮಾಡಿದ್ರೆ ಏನೆಲ್ಲ ನಮ್ಮ ದೇಹದಲ್ಲಿ ಪ್ರಯೋಜನಗಳಾಗುತ್ತೆ, ನಮ್ಮ ಆಯುರ್ವೇದ ಶಾಸ್ತ್ರ ಏನು ಹೇಳುತ್ತೆ ಈ ದಾಳಿಂಬೆ ಬಗ್ಗೆ ಅಂತ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ. ಮೊದಲನೇದಾಗಿ ತೃಷ್ಣ, ಅಂದರೆ ಅತಿ ಬಾಯಾರಿಕೆ ಇದ್ದವರಿಗೆ ಇದು ಬಹಳ ಉಪಯುಕ್ತ. ಮತ್ತು ದಾಹ ಆಗ್ತಾ ಇರುತ್ತೆ, ಬಹಳ ದೇಹದಲ್ಲಿ ಉಷ್ಣ ಉಂಟಾಗಿರುತ್ತೆ, ಅಂಥವರಲ್ಲೂ ಕೂಡ ಇದು ಬಹಳ ಉಪಯುಕ್ತ. ಜ್ವರದಲ್ಲಿ ನಾವು ಹೆಚ್ಚಾಗಿ ಕೊಡ್ಬೋದು. ಜ್ವರ ಆದಮೇಲೆ ಪೋಸ್ಟ್ ರಿಕವರಿ ಕೂಡ ಸುಸ್ತಾಗ್ತಾ ಇರುತ್ತೆ, ಆಯಾಸ ಆಗಿರುತ್ತೆ, ಅಂಥವರಲ್ಲಿ ದಾಳಿಂಬೆ ಕೊಟ್ಟರೆ ಒಂಥರ ಚೈತನ್ಯ ಬರುತ್ತೆ, ಶಕ್ತಿ ಹೆಚ್ಚಾಗುವಂಥದ್ದನ್ನು ನಾವು ನೋಡ್ಬೋದು. ಹೃದಯ, ಹಾರ್ಟ್ ಫಂಕ್ಷನ್ಸ್ ಏನಿರುತ್ತೆ ಅದಕ್ಕೆ ಭಾಳ ಉಪಯುಕ್ತ. ಮತ್ತು ಕಂಠ್ಯ ಅಂತ ನಾವು ಹೇಳ್ತೀವಿ, ಕಂಠದ ರೀಜನ್ ಅಂದರೆ ಥ್ರೋಟ್ ರೀಜನಲ್ಲಿ ಇರುವಂತಹ ಯಾವುದೇ ರೀತಿಯಾದಂತಹ ತೊಂದರೆಗಳಿಗೂ ಕೂಡ ಈ ಒಂದು ಪೊಮೊಗ್ರಾನೆಟ್ ಬಹಳ ಉಪಯುಕ್ತ. ಮತ್ತು ಬಾಯಿ ದುರ್ವಾಸನೆ ಇರುತ್ತೆ, ಕೆಲವೊಂದು ಏನಾದರೂ ಪದಾರ್ಥಗಳ ಸೇವನೆ ಮಾಡಿದಾಗ ಮುಖ ದುರ್ಗಂಧಿ ಹರ ಅಂತ ಕರೆಯೋದು. ಮುಖ ದುರ್ಗಂಧಿ ಅಂದರೆ ಬಾಯಿ ದುರ್ವಾಸನೆ ಇದ್ದಲ್ಲಿ ಕೂಡ ಈ ಒಂದು ಸೇವನೆ ಹೇಗೆ ಮಾಡಬೇಕು ಅಂತಂದರೆ, ದಾಳಿಂಬೆ ಸಿಪ್ಪೆಯನ್ನು ತೆಗೆದು ಅದರಲ್ಲಿ ಕಷಾಯ ಮಾಡಿ ಆಯಿಲ್ ಪುಲ್ಲಿಂಗ್ ಅಂತ ಏನು ಹೇಳ್ತಾರೆ, ಅದನ್ನು ಬಾಯಲ್ಲಿ ಮುಕ್ಕಳಿಸೋಗಿರ್ಬೋದು, ಗಾರ್ಗ್ಲಿಂಗ್ ಮಾಡೋದಾಗಿರ್ಬೋದು, ಇದನ್ನು ಮಾಡಿದಾಗ ಬಾಯಿ ದುರ್ವಾಸನೆ ಕೂಡ ಕಡಿಮೆ ಆಗೋಂಥದ್ದು. ಇದಷ್ಟೇ ಅಲ್ಲದೆ ಇದು ತರ್ಪಣ,
ತರ್ಪಣ ಅಂದರೆ ಒಂದು ರೀತಿಯಾದಂತಹ ದೇಹಕ್ಕೆ ಶಕ್ತಿ ಕೊಡುವಂಥದ್ದು. ಶುಕ್ರಲ, ಇದು ಶುಕ್ರ ಧಾತುಗೆ ಅಥವಾ ವೀರ್ಯ ಹೆಚ್ಚು ಮಾಡುವಂಥದ್ದು. ದೀಪನ ಅಂತಂದರೆ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು. ಗ್ರಹಣಿ, IBS ಅಲ್ಲಿ ಇರ್ಬೋದು, ಇರಿಟಬಲ್ ಬೌಲ್ ಸಿಂಡ್ರೋಮ್ ಇರ್ಬೋದು. ಅಂದರೆ ಒಂದ್ಸಲ ಬಾತ್ರೂಮ್ಗೆ ಹೋಗಿ ಬರ್ತಾರೆ, ಪದೇ ಪದೇ ಬಾತ್ರೂಮ್ಗೆ ಒಂಥರ ಇನ್ಕಂಪ್ಲೀಟ್ ಎವ್ಯಾಕ್ಯೂಷನ್ ಅಂತ ಫೀಲ್ ಆಗುವಂಥ ಸಂದರ್ಭದಲ್ಲಿ ಕೂಡ ಗ್ರಹಣಿಯಲ್ಲಿ ಭಾಳ ಉಪಯುಕ್ತ ಅಂತ ನಾನು ಹೇಳ್ತೀನಿ. ಇನ್ನು ಮುಂದೆ ನೋಡ್ತಾ ಹೋದರೆ ಅಮ್ಲಪಿತ್ತ ಅಥವಾ ಹುಳಿತೇಗು, ಅಸಿಡಿಟಿ ಬಂದವರಲ್ಲಿ ಕೂಡ ದಾಳಿಂಬೆ ಶ್ರೇಷ್ಠ. ಕ್ರಿಮಿ, ಇಂಟೆಸ್ಟೈನಲ್ ವರ್ಮ್ಸ್ ಇದ್ದಲ್ಲಿ ದಾಳಿಂಬೆ ಒಂದು ರೂಟ್ಸ್, ದಾಳಿಂಬೆ ಮರದ ರೂಟ್ಸ್ ಏನಿರುತ್ತೆ ಅದನ್ನ ತೆಗೆದಂತಹ ಒಂದು ಕಷಾಯನ ಸೇವನೆ ಮಾಡಿ ಅವತ್ತಿನ ದಿನ ಏನೂ ತಿನ್ನಬಾರ್ದು, ಫುಲ್ ಡೇ ಉಪವಾಸ ಇರಬೇಕು. ನೆಕ್ಸ್ಟ್ ಡೇ ವಿರೇಚನ ಕೊಟ್ಟು ಅದನ್ನು, ವಿರೇಚನ ಅಂದರೆ ಲೂಸ್ ಮೋಷನ್ಸ್ ಆಗಲಿಕ್ಕೆ ಆಯುರ್ವೇದದಲ್ಲಿ ಮಾತ್ರೆ ಕೊಟ್ಟು ಅದನ್ನು ಕಂಪ್ಲೀಟ್ ಇಂಟೆಸ್ಟೈನಲ್ ವರ್ಮ್ಸ್ನ ಕ್ಲಿಯರ್ ಮಾಡುವಂಥದ್ದು. ಇದು ಕ್ರಿಮಿ ಅಂತ ನಾವು ಹೇಳುವಂಥದ್ದು ಆಯುರ್ವೇದದಲ್ಲಿ. ದಾಳಿಂಬೆ ಮರದ ರೂಟ್ಸ್ ಅದಲ್ಲಿ ಕಷಾಯ ಮಾಡುವಂಥದ್ದನ್ನು ನಾನು ನಿಮಗೆ ಹೇಳಿದೆ. ಇನ್ನು ಮೇಧ್ಯ, ಬುದ್ಧಿಶಕ್ತಿಯನ್ನು ದಾಳಿಂಬೆ ಹೆಚ್ಚು ಮಾಡುವಂಥದ್ದು, ಮನಸ್ಸನ್ನು ಆಹ್ಲಾದಕರವಾಗಿಡುವಂಥದ್ದು, ಮನಸ್ಸಿಗೆ ಖುಷಿ ಕೊಡುವಂಥದ್ದು ಈ ಒಂದು ದಾಳಿಂಬೆ. ಇನ್ನು ರಕ್ತಪಿತ್ತದಲ್ಲಿ ನೋಡಿದ್ರೆ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗ್ತಿರುತ್ತೆ, ಬ್ಲೀಡಿಂಗ್ ಫೈಲ್ಸ್ ಇರುತ್ತೆ, ಉರಿ ಮೂತ್ರ, ನೋಸಲ್ಲಿ ಬ್ಲೀಡಿಂಗ್ ಆಗ್ತಿರುತ್ತೆ. ಇಂಥವರಲ್ಲೂ ಕೂಡ ಒಂದು ತಕ್ಕ ಮಟ್ಟಿಗೆ ಒಂದು ಪರಿಹಾರ ನೋಡ್ಬೋದು ದಾಳಿಂಬೆ ಸೇವನೆಯಿಂದ. ಇನ್ನು ಎಷ್ಟು ನಾವು ಪ್ರಮಾಣ ಈ ದಾಳಿಂಬೆ ಸೇವನೆ ಮಾಡಬೇಕು ಅಂತ ನೋಡಿದ್ರೆ, ನೀವೇನಾದರೂ ಅದರ ಸ್ವರಸ ಅಥವಾ ಜ್ಯೂಸ್ ಮಾಡ್ಕೊಂಡಿದ್ದೇ ಆದಲ್ಲಿ ಆಲ್ಮೋಸ್ಟ್ ಒಂದು 30-50 ml ತನಕ ತಾವು ಈ ದಾಳಿಂಬೆ ಜ್ಯೂಸ್ನ ಸೇವನೆ ಮಾಡ್ಬೋದು. ಇನ್ನು ಚೂರ್ಣ ಆಗಿದ್ರೆ ಅದು ಅಥವಾ ಕಷಾಯ ಮಾಡ್ಕೊಂಡಿದ್ರೆ ಆಲ್ಮೋಸ್ಟ್ ಒಂದು 40-60 ml ತನಕ ತಾವು ಇದನ್ನು ಸೇವನೆ ಮಾಡ್ಬೋದು. ಬರೀ ಈ ಥರ ಕಾಯಿಲೆಗಳು ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅಷ್ಟೇ ಸೇವನೆ ಮಾಡಬೇಕು ಅಂದರೆ ಒಂದು ರೀತಿಯಾದಂಥ ಒಂದು ಸ್ವಾಸ್ಥ್ಯವರ್ಧಕ, ಹೆಲ್ತಿ ಇಂಡಿವಿಜುವಲ್ಸ್ ಕೂಡ ಇದನ್ನು ಆರಾಮಾಗಿ ಯಾವುದೇ ಚಿಂತೆ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಇದನ್ನು ಸೇವನೆ ಮಾಡ್ಬೋದು. ಅರ್ಧದಿಂದ ಒಂದು ಹಣ್ಣು ಪೂರ್ತಿ ತಾವುಗಳು ಇದನ್ನು ತಗೊಳ್ತಾ ಹೋಗ್ಬೋದು. ಬ್ಲೀಡಿಂಗ್ ಗಮ್ಸ್ ಇದ್ದರೆ, ಜಿಂಜಿವೈಟಿಸ್ ಇದ್ದರೆ ಅದು ಕೂಡ ನಿಮಗೆ ದಾಳಿಂಬೆ ಹಣ್ಣಿಂದ ಸಾಲ್ವ್ ಆಗುತ್ತೆ. ಇನ್ನು ಆಯುರ್ವೇದಿಕ್ ಪ್ರಿಪ್ರೇಷನ್ಸಲ್ಲಿ ನೋಡೋದಾದರೆ ದಾಡಿಮಾಸ್ಟಿಕ ಚೂರ್ಣ ಇರ್ಬೋದು, ದಾಡಿಮಾಸ್ಟಿಕ ಘೃತ ಅಂದರೆ ತುಪ್ಪ, ದಾಡಿಮ ಅಂದರೆ ದಾಳಿಂಬೆ ಹಣ್ಣಿಂದ ಮಾಡಿದಂತಹ ಮೆಡಿಸಿನ್ಸ್ನ ನಾವು ನೋಡ್ತೀವಿ. ಇನ್ನು ಸೈಡ್ ಎಫೆಕ್ಟ್ಸ್ ಏನಪ್ಪ ಅಂತಂತಂದರೆ, ಇದು ಬೇಸಿಕಲಿ ಕಾನ್ಸ್ಟಿಪೇಷನ್ ಉಂಟು ಮಾಡುತ್ತೆ. ಹಾಗಾಗಿ ಯಾರಲ್ಲಿ ಮಲಬದ್ಧತೆ ಇರುತ್ತೆ ಅವರೆಲ್ಲ ಯೋಚನೆ ಮಾಡಿ ಇದನ್ನು ಸೇವನೆ ಮಾಡುವಂಥದ್ದು. ಇದಿಷ್ಟು ಸೈಡ್ ಎಫೆಕ್ಟ್ಸು. ಮಲಬದ್ಧತೆಯವರು ಭಾಳ ಯೋಚನೆ ಮಾಡಿ ಇದನ್ನು ಸೇವನೆ ಮಾಡಬೇಕು. ಕೊನೆಯದಾಗಿ ಪೊಮೊಗ್ರಾನೇಟ್ ಎಲ್ಲ ತಿಂದ್ಬಿಡ್ತೀವಿ, ಸಿಪ್ಪೆ ಬಿಸಾಕ್ಬಿಡ್ತೀವಿ ನಾವು. ಆ ಸಿಪ್ಪೆನಲ್ಲೂ ಬಹಳಷ್ಟು ಒಂದು ಖನಿಜಾಂಶಗಳು ಇರುವಂಥದ್ದು. ಸೊ ಅದು ಕೂಡ ತಾವು ಒಣಗಿಸಿ ಡ್ರೈ ಮಾಡಿ ಕಷಾಯ ಮಾಡಿ ಸೇವನೆ ಮಾಡ್ಬೋದು. ಇದರಲ್ಲಿ ಪಾಲಿಫಿನಾಲ್ಸ್ ಜಾಸ್ತಿ ಇರೋದ್ರಿಂದ ಕ್ಯಾನ್ಸರ್ ಪ್ರಿವೆನ್ಷನ್ನು, ಕ್ಯಾನ್ಸರ್ ಬರದೇ ಇರುವುದಾಗಿ ನಮಗೆ ಕಾಪಾಡುತ್ತೆ ಈ ಒಂದು ಪೊಮೊಗ್ರಾನೇಟ್ ಪೀಲ್ಸ್. ಸೊ ಇದಿಷ್ಟು ಒಂದು ದಾಳಿಂಬೆ ಹಣ್ಣಿನ ಗುಣಗಳು, ಪ್ರಯೋಜನಗಳು, ಹೇಗೆ ಸೇವನೆ ಮಾಡಬೇಕು ಅಂತೆಲ್ಲ ನಾನು ನಿಮಗೆ ಹೇಳ್ತಾ ಹೋದೆ. ಇದೊಂದು ರೀತಿಯಾದ ಸುಂದರವಾದಂತಹ ಒಂದು ಅತ್ಯದ್ಭುತವಾದಂತಹ ಹಣ್ಣು, ಎಲ್ಲರಿಗೂ ಇಷ್ಟವಾಗುವಂತಹ ಹಣ್ಣು. ತಾವೆಲ್ಲರೂ ಇದನ್ನು ಮನೆಯಲ್ಲಿ ಯಥೇಚ್ಛವಾಗಿ ಸೇವನೆ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ವೀಕ್ಷಕರೇ, ನಮಸ್ಕಾರ.